ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ಇವತ್ತು ಶ್ರೀ ಗುರು ಶೈನೇಶ್ವರ ದೇವಾಲಯದ ಸೇವಾ ಸಮಿತಿ ಕಡೆಯಿಂದ 82ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಶನಿದೇವರ ಜಾತ್ರಾ ಹಾಗೂ ಅಗ್ನಿಕುಂಡ ಮಹೋತ್ಸವ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದೇ ತರಹ ದೇವಸ್ಥಾನದ ಅಧ್ಯಕ್ಷರಾದ ಶೇಖರ್ ಅಪ್ಪುಡ ಹಾಗೂ ಅವರ ಪತ್ನಿ ಎಕ್ಸ್ ಕಾರ್ಪೊರೇಟರ್ ಕೋಕಿಲಾ ಚಂದ್ರಶೇಖರ್ ಅವರು ಹಾಗೂ ರಾಜೀವ್ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇವತ್ತು ನಾವು ಸುಮಾರು ಇದು 82 ವರ್ಷದಿಂದ ಆಚರಣೆ ಮಾಡ್ಕೊಂಡು ಶರಮಾತ್ಮನ ಜಾತ್ರೆ ಮತ್ತು ಅಗ್ನಿಗುಂಡ ಆಚರಣೆ ಮಾಡ್ಕೊಂಬರ್ತೀವಿ. ಇದು ನಮ್ಮ ತಂದೆ ಕಾಲದಿಂದಲೂ ನಮ್ಮ ಅಜ್ಜಿ ಕಾಲದಿಂದಲೂ ನಡ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ ಈಗ ನಾವು ಇನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಸುಮಾರು ನಮ್ಮ ವೆಂಕಟರಾಮ ನಗರ, ಆಮೇಲೆ ನಂಜಮ್ಮ ನಗರ, ದೇವ ಬಗಾಡನು, ಈ ಕೃಷ್ಣ ಬಗಾಡನಿಂದ ಎಲ್ಲ ಜನ ಬಂದು ಇದು ದೇವರಿಗೆ ಪ್ರಾರ್ಥನೆ ಮಾಡಿ ದೇವರ ಕೃಪೆಗೆ ಪ್ರಾರ್ಥನೆ ಆಗ್ತಾರೆ. ಸೊ ನಾವು ಇದು 82 ವರ್ಷದಿಂದ ಆಚರಣೆ ಮಾಡಿಕೊಂಡು ಅನ್ನದಾನ ಮಾಡ್ಕೊಂಡು ಬರ್ತಾಯಿದ್ವಿ. ಆ ದೇವರೆಲ್ಲರಿಗೂ ಆಯುರ್ವೇದ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಬೇಡ್ಕೊಳ್ತೀವಿ. ಸರ್, ಎಷ್ಟು ಜನಕ್ಕೆ ಅನ್ನದಾನ ಇದೆ? ಸುಮಾರು 5,000 to 6,000 ಜನಕ್ಕೆ ಅನ್ನದಾನ ಏರ್ಪಡಿಸಿರ್ತೀವಿ. ಜನ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅನ್ನದಾನ, ಏನು ಹೇಳ್ತೀರಾ ಸರ್? ಅದು ದೇವ್ರ ಆಶೀರ್ವಾದ, ನಮ್ಮ ದೇವ್ರ ಆಶೀರ್ವಾದ, ದೇವ್ರು ಹೆಂಗೆ ಕೊಡ್ತಾರೋ ದೇವ್ರ ಇಚ್ಛೆ, ಅದು ದೇವ್ರ ಇಚ್ಛೆ ಹಂಗೆ ಅದು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇವ್ರ ಶಕ್ತಿ ಕೊಟ್ಟರೆ ನಾವು ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ನಾವು. ಸರ್, ಜಮೀರ್ ಸರ್ ಬಗ್ಗೆ ಏನು ಹೇಳ್ತೀರಾ? ಜಮೀರ್ ಇವತ್ತಿಂದಲ್ಲ 20 ವರ್ಷದಿಂದ ಅವರು ನಮ್ಮ ದೇವಸ್ಥಾನಕ್ಕೆ ಅವರು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಬರಬೇಕಾಯ್ತು, ಕಾರಣಕ್ಕೆ ಡೆಲ್ಲಿಗೆ ಹೋಗಿರೋದ್ರಿಂದ ನೀವು ಬರೋವಾರ ಬಂದು ನಾನು ಪೂಜೆ ಸಲ್ಲಿಸ್ತೀನಿ ಅಂತ ಹೇಳಿದ್ರೆ ಅವ್ರು ಯಾವಾಗ ಪ್ರತಿ ವರ್ಷವೂ ಅವರು ಬಂದು ಅವರು ಸಹ ಅನ್ನದಾನದಲ್ಲಿ ಪಾಲು ಕೊಡ್ತಾ ಇದ್ರು. ಸುಮಾರು 20-25 ವರ್ಷದಿಂದ ಅವರು ಫಸ್ಟ್ ಟೈಮ್ ಗೆದ್ದಾಗಿಂದಲೂ ಈ ದೇವಸ್ಥಾನಕ್ಕೆ ಸಹಾಯ ಮಾಡ್ಕೊಂಡು ಬರ್ತಾರೆ. ಇದೇ ರೀತಿ ಇನ್ನು ಮುಂದೆನೂ ಕೂಡ ಸಹ ಅವ್ರ ಸಹಾಯ ನಮ್ಗೆ ಎಲ್ಲರೂ ಇದೇ ಇರ್ತದೆ. ನನಗೆ ಸರ್, ನಿಮ್ಮ ಏರಿಯಾ ಜನತೆಗೆ ಏನು ಹೇಳ್ತೀರಾ ಸರ್? ಇದು ಪ್ರೋಗ್ರಾಮ್ ಏನಿಲ್ಲ, ಇವತ್ತು ಶರಮಾತ್ಮನ ಜಾತ್ರೆ ನಮ್ಮ ಅಗ್ನಿಕುಂಡ ನಡೀತಾ ಇದೆ. ದೇವರು ಎಲ್ಲರಿಗೂ ಕ್ಷೇತ್ರ ಜನತೆಗೆ ಆಶೆ ಕೊಟ್ಟು ದೇವರು ಒಳ್ಳೇದು ಮಾಡಿ. ಮೊದಲಾಗಿ ಶನೇಶ್ವರಿ ಜಯಂತಿಯ ಶುಭಾಶಯಗಳು. ಇದು 83 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಭಾಗದಲ್ಲಿ. ಇದು ಸುಮಾರು ವರ್ಷಗಳಿಂದ ನಮ್ಮ ಸ್ಥಳೀಯ ಕಾರ್ಪೊರೇಟರಾದ ಮಾಜಿ ನಗರಸಭಾ ಪಾಲಿಕೆ ಸದಸ್ಯರಾದ ಚಂದ್ರಶೇಖರ್ ಅಪ್ಪಡ್ ಅವರು ಅವತ್ತಿಂದ ಇವತ್ತವರೆಗೂ ವಿಭಜನೆಯಿಂದ ನಡ್ಸ್ಕೊಂಡ್ಬರ್ತಾ ಇದ್ದಾರೆ. ನಡ್ಸ್ಕೊಂಡು ಬರ್ತಾ ಇದರಲ್ಲಿ ನಮ್ಮ ಜಮೀರಣ್ಣ ಬಂದ ಮೇಲಂತೂ ಇನ್ನೂ ಅವರು ಸಹಕಾರದಿಂದ ನಮ್ಮ ಅಪ್ಪಡಣ್ಣ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಇದು ಬೆಳೆಸ್ಕೊಂಡೇ ಬರ್ತಾ ಇದ್ದಾರೆ. ಐ ಥಿಂಕ್ ನಾನೇ 25 ವರ್ಷದಿಂದ ಬರ್ತಾನೆ ಇದ್ದೀನಿ, ಯಾವತ್ತೂ ಯಾವುದೂ ಕಮ್ಮಿ ಆಗಿಲ್ಲ, ಇನ್ನೂ ಬೆಳೀತಾನೆ ಇದೆ. ಅಂತೂ ಇಲ್ಲಿ ತುಂಬ ಜಮೀರಣ್ಣನ ಬಂದ ಮೇಲಂತೂ ನಮಗೆ ಇಲ್ಲಿ ಸಹಕಾರ ಸಿಕ್ಕಿದಾಗಂತೂ ಅಪ್ಪಡಣ್ಣ ಅವರು ಇನ್ನೂ ಅತಿ ಹೆಚ್ಚು ಜನಕ್ಕೆ ಸಹಾಯ ಮಾಡಿಕೊಂಡು ಈ ಮಹೋತ್ಸವವನ್ನು ಜಯಂತಿಯನ್ನು ಇನ್ನೂ ಅದ್ದೂರಿ ಮಾಡಿಕೊಂಡೇ ಬರ್ತಾರೆ. ಸದಾ ಹಿಂಗೆ ನಮ್ಮ ಚಂದ್ರಶೇಖರ್ ಅಪ್ಪಡ ಅವರ ಫ್ಯಾಮಿಲಿಗೆ ಸದಾ ಹಿಂಗೆ ಈ ಶನೇಶ್ವರ ಆಶೀರ್ವಾದದೊಂದಿಗೆ ಅವರು ಹಿಂಗೆ ಮಾಡಿ ಮುಂದುವರಿಸಿ ಅವರಾದ್ಮೇಲೆ ಅವ್ರ ಮಕ್ಕಳು ಎಲ್ಲರೂ ಈ ಶನೇಶ್ವರನ ಜಯಂತಿಯನ್ನು ನಡೆಸ್ಕೊಂಡ್ಬರ್ತೀವಿ ಅಂತ ಇಲ್ಲಿಂದ ಅವರಿಬ್ಬರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹಾಗೂ ಜೈ ಜಮೀರಣ್ಣ ಅಂತ ಹೇಳ್ಕೊಳ್ತಾ ನಮಸ್ಕಾರ. ಎಷ್ಟು ವರ್ಷದಿಂದ ಇದು ಮಾಡ್ತಾ ಇರೋದು? 83 ವರ್ಷದಿಂದ ಮಾಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಅನ್ನದಾನ ಮಾಡ್ತಾರೆ ಸರ್? ಇಲ್ಲ ಅಂದ್ರೂ ಇಲ್ಲಿ ಒಂದು 7-8 ಸಾವಿರ ಆದರೂ ಐ ಥಿಂಕ್ ನಾವು ನೋಡ್ತಾ ಇದ್ದೀವಿ. ಫಸ್ಟು ಸ್ಟಾರ್ಟಿಂಗಿಂದನೂ ಸಣ್ಣದು ಮಾಡ್ಕೊಂಬಂದಿದ್ದು. ಇವಾಗ ಜಮೀರಣ್ಣ ಬಂದಮೇಲೆ ಅಂತೂ 1000 ಲೆಕ್ಕಲೇ ಹೋಗ್ತಾರೆ. ಮಿನಿಮಮ್ ಇಲ್ಲ ಅಂದ್ರೆ 8,000 to 10,000 ಜನ. ಸರ್, ನೀವು ಊಟ ಮಾಡಿದ್ರೆ ಹೆಂಗಿದೆ ಸರ್? ಸರ್, ಅವತ್ತಿಂದ ಇವಾಗ 25 ವರ್ಷದಿಂದ ಇದೆ, ಅವತ್ತಿಂದ ಇವತ್ತವರೆಗೂ ಒಂದೇ ಐಟಮ್ ಇರೋದು. ದೇವ್ರ ಪ್ರಸಾದ ಅದು ಏನು ಹೇಳಬಾರ್ದು. ಆ ಐಟಮ್ ಅವತ್ತಿಂದ ಇವತ್ತವರೆಗೂ ಹಂಗೆ ಇದನ್ನು ಕ್ವಾಲಿಟಿ ಆಗಲಿ ಇದಾಗಲಿ ಮೇಂಟೈನ್ ಮಾಡ್ತಾರೆ. ಇವತ್ತು ಹಂಗೆ ಇದೆ. ಅದನ್ನು ಸದಾ ಬಂದರೆ ತಿನ್ಕೊಂಡೇ ಹೋಗೋದು. ಇದು ಟಿಫನ್ ಟೈಮ್ ಊಟ ಮಾಡ್ಕೊಂಡು